ಸಿಐಡಿಗೆ ಪ್ರಕರಣವನ್ನು ಕೊಟ್ಟಿದ್ದಾರೆ, ಸಿಟಿ ರವಿ ಅವರ ಪ್ರಕರಣವನ್ನು ಸರಿ ಕೊಟ್ಕೊಂಡು ಅವ್ರು ಏನು ಮಾಡೋದು? CID ಪ್ರಕರಣ ಕೊಟ್ಕೊಂಡು ಏನು ಮಾಡ್ತಾರೆ? ಇವ್ರೇನು ಹೇಳ್ತಾರೆ ಬರ್ಕೊಡ್ತಾರೆ ಅಷ್ಟೇ ತಾನೇ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸ್ಪೀಕರ್ಗೆ ದೂರು ಕೊಡೋದಕ್ಕೆ ಸಭಾಪತಿಗಳು ದೂರು ಕೊಡ್ತಾರೆ. ಸಿಐಡಿಗೆ ಪ್ರಕರಣವನ್ನು ಕೊಟ್ಟಿದ್ದಾರೆ, ಸಿಟಿ ರವಿ ಅವರ ಪ್ರಕರಣವನ್ನು ಸರಿ ಕೊಟ್ಕೊಂಡು ಅವ್ರು ಏನು ಮಾಡೋದು? ಇವತ್ತಿನ 1 PM ನಲ್ಲಿ ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ ಮಧ್ಯೆ ಯುದ್ಧ ಮುಂದುವರೆದಿದೆ. ಅದರ ಜೊತೆಗೆ ಈ ಪ್ರಕರಣವನ್ನ ಸರ್ಕಾರ ಸಿಐಡಿಗೆ ವಹಿಸಿದೆ. ಇದರ ಬಗ್ಗೆ ದೋಸ್ತಿ ಪಡೆ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಕಾಂಗ್ರೆಸ್ ಇದನ್ನ ಸಮರ್ಥಿಸಿಕೊಳ್ತಾ ಇದೆ. ಇನ್ನೊಂದು ಕಡೆ ಟಾಲಿವುಡ್ ಸ್ಟಾರ್ ಆಗಿರುವಂತ ಅಲ್ಲು ಅರ್ಜುನ್ ಪೊಲೀಸ್ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಈ ವಿಷಯ ಎಲ್ಲಿಗೆ ಬಂತು ಅನ್ನೋದರ ಜೊತೆಗೆ ಮೊದಲ ಸುದ್ದಿ ನೋಡೋಣ. ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ. ಈಗ ಇವರಿಬ್ಬರ ಮಧ್ಯೆ ಆನೆ ಪ್ರಮಾಣದ ಯುದ್ಧ ನಡೀತಾ ಇದೆ. ಧರ್ಮಸ್ಥಳಕ್ಕೆ ಬರೋದಕ್ಕೆ ಸಿಟಿ ರವಿಗೆ ಹೆಬ್ಬಾಳ್ಕರ್ ಸವಾಲ್ ಹಾಕಿದ್ದಾರೆ. ಬನ್ನಿ ಧರ್ಮಸ್ಥಳಕ್ಕೆ ಅಂತ. ಹೆಬ್ಬಾಳ್ಕರ್ ಸವಾಲನ್ನ ಸ್ವೀಕರಿಸ್ತಾರಾ ಸಿಟಿ ರವಿ? ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿರೋದು ಬನ್ನಿ ಧರ್ಮಸ್ಥಳಕ್ಕೆ, ಮಂಜುನಾಥನ ಮುಂದೆ ಆಣೆ ಮಾಡಿ ಅಂತ ಸವಾಲ್ ಹಾಕಿದ್ದಾರೆ. ನಾನು ನನ್ನ ಕುಟುಂಬ ಸಮೇತ ಬರ್ತೀನಿ, ನೀವು ನಿಮ್ಮ ಕುಟುಂಬದ ಸಮೇತ ಬನ್ನಿ ಧರ್ಮಸ್ಥಳಕ್ಕೆ, ಅಲ್ಲಿ ಆಣೆ ಮಾಡಿ, ಆ ಪದವನ್ನ ನಾನು ಬಳಸಿಲ್ಲ ಅಂತ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಕ್ತಾ ಇರೋ ಸವಾಲು. ಈ ಸವಾಲನ್ನ ಸಿಟಿ ರವಿ ಸ್ವೀಕರಿಸ್ತಾರಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಸವಾಲನ್ನ ಅಪ್ರಸ್ತುತ ಅಂತ ಹೇಳಿದ್ದಾರೆ ಸಿಟಿ ರವಿ. ಅದು ಮುಗಿದೋದ ಅಧ್ಯಾಯ ಅಂತ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಕುಟುಂಬ ಸಮೇತ ಧರ್ಮಸ್ಥಳದ ಮಂಜುನಾಥನಿಗೆ ಬರ್ತೀನಿ. ಯಾಕಂದರೆ ನಾನು ನಂಬ್ತೀನಿ, ಧರ್ಮಸ್ಥಳದ ಮಂಜುನಾಥನ ನಂಬ್ತೀನಿ. ಈ ದೇಶದಲ್ಲಿರುವಂಥ ಎಲ್ಲ ದೇವಾನುದೇವತೆಗಳನ್ನು ನಂಬುತ್ತೀನಿ. ನೀವು ದೇವ್ರ ಹೆಸರನ್ನು ಹೇಳ್ತಿರಲ್ಲ, ಚಿಕ್ಕಮಂಗ್ಳೂರು ತುಂಬ ಹತ್ತಿರ ಧರ್ಮಸ್ಥಳ, ಭಾಳಷ್ಟು ಹತ್ತಿರ, ನಮಗಾದರೆ ಸ್ವಲ್ಪ ದೂರ ಆಗುತ್ತೆ. ನೀವು ಕೂಡ ದೇವ್ರನ್ನ ನಂಬ್ತೀರಾ, ದತ್ತಮಾಲೆಯನ್ನು ಹಾಕೋತೀರಾ, ಪವಿತ್ರವಾದಂಥ ದತ್ತಪೀಠಕ್ಕೆ ಹೋಗ್ತೀರಾ. ನೀವು ಕುಟುಂಬ ಸಮೇತ ಮಂಜುನಾಥನ ಹತ್ರ ಬನ್ನಿ, ನೀವು ಕೂಡ ಆನೆ ಪ್ರಮಾಣ ಮಾಡಿ ಹೇಳಿ, ರಾಜ್ಯದ ಜನತೆಗೆ ಹೇಳಿ, ನಾನು ಅಂದಲ್ಲ ಈ ಮಾತನ್ನ ಅಂತ. ನಾನು ಕೂಡ ಬರ್ತೀನಿ ಕುಟುಂಬ ಸಮೇತ ಅಂತ ಹೇಳ್ತಾ ಇದ್ದೀನಿ. ನಾನು ಕುಟುಂಬ ಸಮೇತ ಧರ್ಮಸ್ಥಳದ ಮಂಜುನಾಥನಿಗೆ ಬರ್ತೀನಿ. ಯಾಕಂದರೆ ನಾನು ನಂಬ್ತೀನಿ, ಧರ್ಮಸ್ಥಳದ ಮಂಜುನಾಥನ ನಂಬ್ತೀನಿ. ಈ ದೇಶದಲ್ಲಿರುವಂಥ ಎಲ್ಲ ದೇವಾನುದೇವತೆಗಳನ್ನು ನಂಬುತ್ತೀನಿ. ನೀವು ದೇವ್ರ ಹೆಸರನ್ನು ಹೇಳ್ತಿರಲ್ಲ, ಚಿಕ್ಕಮಂಗ್ಳೂರು ತುಂಬ ಹತ್ತಿರ ಧರ್ಮಸ್ಥಳ, ಭಾಳಷ್ಟು ಹತ್ತಿರ, ನಮಗಾದರೆ ಸ್ವಲ್ಪ ದೂರ ಆಗುತ್ತೆ. ನೀವು ಕೂಡ ದೇವ್ರನ್ನ ನಂಬ್ತೀರಾ, ದತ್ತಮಾಲೆಯನ್ನು ಹಾಕೋತೀರಾ, ಪವಿತ್ರವಾದಂಥ ದತ್ತಪೀಠಕ್ಕೆ ಹೋಗ್ತೀರಾ. ನೀವು ಕುಟುಂಬ ಸಮೇತ ಮಂಜುನಾಥನ ಹತ್ರ ಬನ್ನಿ, ನೀವು ಕೂಡ ಆನೆ ಪ್ರಮಾಣ ಮಾಡಿ ಹೇಳಿ, ರಾಜ್ಯದ ಜನತೆಗೆ ಹೇಳಿ, ನಾನು ಅಂದಲ್ಲ ಈ ಮಾತನ್ನ ಅಂತ. ನಾನು ಕೂಡ ಬರ್ತೀನಿ ಕುಟುಂಬ ಸಮೇತ ಅಂತ ಹೇಳ್ತಾ ಇದ್ದೀನಿ. ನಾನು ಧರ್ಮಸ್ಥಳಕ್ಕೂ ಕೂಡ ಕರೀತಾ ಇರುವಂಥದ್ದು, ಆಣೆ ಪ್ರಮಾಣದ ಕೂಡ ಮಾಡಲಿ ಅನ್ನೋದು ಕೂಡ ಹೇಳ್ತಾ ಇರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್. ಈಗ ಪೊಲೀಸ್ಟು ಕೇಸ್ ಆದ ನಂತರ ಅವೆಲ್ಲವೂ ಅಪ್ರಸ್ತುತ ಆಗಿದ್ದಾವೆ. ಅವೆಲ್ಲ ಅಪ್ರಸ್ತುತ ಆಗಿದೆ. ಪೊಲೀಸ್ ಕೇಸ್ ಕೊಟ್ಟು ಹೆರಾಸ್ಮೆಂಟ್ ಆದ ನಂತರ ಅವೆಲ್ಲವೂ ಮುಂಚಿತವಾಗಿತ್ತು, ಮುಂಚೆ ಇತ್ತು. ಮತ್ತು ಅವರು ನನ್ನನ್ನು ಕೊಲೆಗಡಕ ಅಂತ ಸಂಬೋಧಿಸಿದ್ದಾರೆ, ಒಪ್ಕೊಂಡಿದ್ದಾರೆ ನನ್ನ ಕೊಲೆಗಡಕ ಅಂತ. ನಾನು ಯಾರು ಕೊಲೆ ಮಾಡಿದ್ದೀನಿ? ಯಾರನ್ನು ಕೊಲೆ ಮಾಡಿದ್ದೀನಿ? ನಿಮ್ಮನ್ನು ಈಗ ಧರ್ಮಸ್ಥಳಕ್ಕೂ ಕೂಡ ಕರೀತಾ ಇರುವಂಥದ್ದು, ಆಣೆ ಪ್ರಮಾಣದ ಕೂಡ ಮಾಡಲಿ ಅನ್ನೋದು ಕೂಡ ಹೇಳ್ತಾ ಇರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್. ಈಗ ಪೊಲೀಸ್ಟು ಕೇಸ್ ಆದ ನಂತರ ಅವೆಲ್ಲವೂ ಅಪ್ರಸ್ತುತ ಆಗಿದ್ದಾವೆ. ಅವೆಲ್ಲ ಅಪ್ರಸ್ತುತ ಆಗಿದೆ. ಪೊಲೀಸ್ ಕೇಸ್ ಕೊಟ್ಟು ಹೆರಾಸ್ಮೆಂಟ್ ಆದ ನಂತರ ಅವೆಲ್ಲವೂ ಮುಂಚಿತವಾಗಿತ್ತು, ಮುಂಚೆ ಇತ್ತು. ಮತ್ತು ಅವರು ನನ್ನನ್ನು ಕೊಲೆಗಡಕ ಅಂತ ಸಂಬೋಧಿಸಿದ್ದಾರೆ, ಒಪ್ಕೊಂಡಿದ್ದಾರೆ ನನ್ನ ಕೊಲೆಗಡಕ ಅಂತ. ನಾನು ಯಾರು ಕೊಲೆ ಮಾಡಿದ್ದೀನಿ? ಯಾರನ್ನು ಕೊಲೆ ಮಾಡಿದ್ದೀನಿ? ಸಿಟಿ ರವಿ ಕೇಸನ್ನ ಸಿಐಡಿಗೆ ವಹಿಸಿದ್ದಕ್ಕೆ ದೋಸ್ತಿ ವಿರೋಧ ವ್ಯಕ್ತಪಡಿಸಿದೆ. ಈ ಪ್ರಕರಣ ಸಿಐಡಿ ತನಿಖೆ ಕೊಟ್ಟಿರೋದು ಸರಿಯಲ್ಲ. ಸಿಐಡಿ ಹಸ್ತಕ್ಷೇಪ ಯಾಕೆ ಅಂತ ಅಶ್ವಥ್ ನಾರಾಯಣ್ ಪ್ರಶ್ನೆ ಮಾಡಿದ್ದಾರೆ. ಸಿಟಿ ರವಿ ಕೇಸ್ ಸಿಐಡಿ ತನಿಖೆಗೆ HD ಕುಮಾರಸ್ವಾಮಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸಿಐಡಿ ತನಿಖೆ ಕೊಟ್ಟಿದ್ದಾರೆ, ಏನ್ ಮಾಡೋದು? ಏನು ಮಾಡ್ತಾರೆ? ಇವರು ಹೇಳಿದ ಹಾಗೆ ಬರೆದು ಕೊಡ್ತಾರೆ. ಸಿಟಿ ರವಿಗೆ ಸುತ್ತಾಡಿಸಿದ್ದನ್ನು ತನಿಖೆ ಮಾಡಲಿ. ಪರಿಷತ್ SL ಭೋಜೇಗೌಡ ಪರಿಷತ್ ಸದಸ್ಯರು ಒತ್ತಾಯ ಮಾಡಿದ್ದಾರೆ.
ಎಲ್ಲ ಹುನ್ನಾರದ ಬಗ್ಗೆಯೂ ಕೂಡ ಪ್ರತ್ಯೇಕವಾಗಿ ತನಿಖೆ ಆಗಲೇಬೇಕು ಅಂತ ಒತ್ತಾಯಿಸಿದ್ದಾರೆ. ಗೃಹ ಸಚಿವರು, ಕಾನೂನು ಸಚಿವರು ಈ ರೀತಿ ಮತ್ತು ಸಚಿವೆ ಹೆಬ್ಬಾಳ್ಕರ್ ಅವರು ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಎಲ್ಲೋ ಒಂದು ಕಡೆ ಕೋಪದಲ್ಲಿ ಏನೋ ಮಾಡಕ್ಕೆ ಹೋಗಿ ಏನೋ ಮಾಡೋಂಥದ್ದು ಆಗೋದು ಬೇಡ. ಹಾಗಾಗಿ ಈ ದಿನದಲ್ಲಿ ಈಗಾಗಲೇ ಸಭಾಪತಿಗಳು ಈ ವಿಚಾರದಲ್ಲಿ ಸಾಕಷ್ಟು ಗಮನವನ್ನು ವಹಿಸಿರುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಿರುವಂಥದ್ದು. ಆದರೂ ಸಹ ಇಲ್ಲೆಲ್ಲ ಒಂದು ಕಡೆ CID ತನಿಖೆಯನ್ನು ಆಜ್ಞೆ ಮಾಡ್ತೀನಿ ಅಂತ ಹೊರಟಿರುವಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ. ಮತ್ತು CID ತನಿಖೆ ಆಗಬೇಕಾದ್ರೆ ಯಾವುದ್ರ ಬಗ್ಗೆ? CT ರವಿಯವರ ಮೇಲೆ ಹಲ್ಲೆ ಆಗಿರೋ ವಿಚಾರಕ್ಕೆ, CT ರವಿಯವರ ಮೇಲೆ ಹಲ್ಲೆ ಆಗಿರೋದು ಮತ್ತು ಯಾವ ರೀತಿ ಪೊಲೀಸ್ ಅಧಿಕಾರಿಗಳು ಅವ್ರ ರಾತ್ರಿ ಇಡೀ ಕಿರುಕುಳ ಕೊಟ್ಟಿರೋದು, ಅಧಿಕಾರ ದುರ್ಬಳಕೆನ ಮಾಡಿರೋದು, ಅಧಿಕಾರ ದುರ್ಬಳಕೆನ ಮಾಡಿ ಯಾವ ರೀತಿ ಒಬ್ಬ ವ್ಯಕ್ತಿಗೆ, ಒಬ್ಬ ಸದಸ್ಯನಿಗೆ ತೇಜೋವಧೆ ಮಾಡಿರೋದು, ಅವ್ರನ್ನ ಸರಿಯಾಗಿ ನಡೆಸ್ಕೊಳ್ಳದೆ ಅವರಿಗೆ ಎಲ್ಲ ರೀತಿಯಾದಂಥ ಅನಾನುಕೂಲತೆ ಮಾಡಿ ಮಾನಸಿಕವಾಗಿ ತೊಂದರೆಯನ್ನು ಕೊಟ್ಟು, ದೈಹಿಕವಾಗಿಯೂ ಮಾನಸಿಕವಾಗಿಯೂ ಅವ್ರಿಗೆ ತೊಂದರೆ ಕೊಟ್ಟು ಈ CIDಗೆ ಪ್ರಕರಣವನ್ನು ಕೊಟ್ಟಿದ್ದಾರೆ. CT ರವಿ ಅವರ ಪ್ರಕರಣವನ್ನು ಸರಿ ಕೊಟ್ಕೊಂಡು ಅವ್ರಿಗೆ ಏನು ಮಾಡೋದು? CID ಪ್ರಕರಣ ಕೊಟ್ಕೊಂಡು ಏನು ಮಾಡ್ತಾರೆ? ಇವ್ರೇನು ಹೇಳ್ತಾರೆ ಬರ್ಕೊಡ್ತಾರೆ, ಅಷ್ಟೇ ತಾನೇ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸ್ಪೀಕರ್ಗೆ ದೂರು ಕೊಡೋದಕ್ಕೆ ಸಭಾಪತಿಗಳು ದೂರು ಕೊಡ್ತಾರೆ. CIDಗೆ ಪ್ರಕರಣವನ್ನು ಕೊಟ್ಟಿದ್ದಾರೆ. CT ರವಿ ಅವರ ಪ್ರಕರಣವನ್ನು ಸರಿ ಕೊಟ್ಕೊಂಡು ಅವ್ರಿಗೆ ಏನು ಮಾಡೋದು? CID ತನಿಖೆ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಈಗ ಬೇರೆ ಹೊರಗಡೆ ಎಲ್ಲ ಸುತ್ತಾಡ್ಸಿದ್ದಾರೆ. ಆ ಪೊಲೀಸ್ ಸ್ಟೇಷನಲ್ಲೆಲ್ಲ ರಾತ್ರಿ ಬೆಳಗು ಎಲ್ಲ ಇಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಹೌಸ್ ಬಂದು ತನಿಖೆ ಹಿಂಗೆ ಮಾಡೋಕ್ಕಲ್ಲ. ಇನ್ನೊಂದು ಏಜೆನ್ಸಿ ಮಾಡಲೇಬೇಕಲ್ಲ, ಕೊಡಲಿ ಬಿಡಿ, ಏನಂತೆ. ಇಡೀ ವಿದ್ಯಮಾನ ಒಳಗಡೆ ನಡೆದಿದೆ, ಹೊರಗಡೆ ಘಟನೆ. ಆ ವಿದ್ಯಮಾನ CID ಅವರು ಹೇಳ್ಬೋದು, ಈ ಒಳಗಡೆ ನಡೆದಿರ್ತಕ್ಕಂಥ ವಿದ್ಯಮಾನಕ್ಕೆ ನಾವು ಜವಾಬ್ದಾರಲ್ಲ. ಅಲ್ಲಿ ಏನೇನು ನಡೆದಿದೆ ಅಂದರೆ ಸಭಾಪತಿಯನ್ನು ಅಟ್ ದಿ ವರ್ಸ್ಟ್ ಕಮ್ CID ಅವ್ರು ಬಂದು ಸಭಾಪತಿಯವ್ರನ್ನ ಚೇಂಬರ್ನಲ್ಲೋ ಅಥವಾ ಅವ್ರು ಎಲ್ಲಿರ್ತಾರೆ ಅಲ್ಲಿ ಬಂದು ಭೇಟಿ ಮಾಡಿ ಮಾಹಿತಿ ಪಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.